ಹಾಯ್ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದು ಸೂಚರ್ಸ್. ಅಂದರೆ ಸೂಚರ್ಸಲ್ಲಿ ನೋಡಬೇಕಂದ್ರೆ 3 ಟೈಪ್ಸ್ ಬರುತ್ತೆ. ಒಂದು ಕಟ್ಟಿಂಗ್ ಸೂಚರು, ಇನ್ನೊಂದು ರಿವರ್ಸ್ ಕಟ್ಟಿಂಗ್ ಸೂಚರು, ಇನ್ನೊಂದು ರೌಂಡ್ ಬಾಡಿ. ಒಬ್ಬೊಬ್ಬರಿಗೆ ತುಂಬ ಕನ್ಫ್ಯೂಸ್ ಆಗ್ತಿರುತ್ತೆ. ಸಡನ್ನಾಗಿ ಕೇಳಿದಾಗ ಯಾವುದಪ್ಪ ಕಟ್ಟಿಂಗ್ ಸೂಚರ್ ಯಾವುದು, ರಿವರ್ಸ್ ಕಟ್ಟಿಂಗ್ ಸೂಚರ್ ಯಾವುದು, ತೇರಾ ಪಾಯಿಂಟ್ ಸೂಚರ್ ಯಾವುದು ಅಂತ ಕನ್ಫ್ಯೂಸ್ ಆಗುತ್ತೆ. ನನಗೂ ಫಸ್ಟ್ ಟೈಮ್ ಕನ್ಫ್ಯೂಸ್ ಆಗಿದೆ. ಆ ಥರ ಕನ್ಫ್ಯೂಷನ್ ನಿಮಗೂ ಆಗ್ಬಾರ್ದು ಅಂತ ನಿಮ್ಗೆ ಹೇಳ್ಕೊಡ್ತಿದ್ದೀನಿ ಯಾವ ಥರ ಫೈಂಡ್ ಔಟ್ ಮಾಡೋದಂತ. ಫ್ರೆಂಡ್ಸ್, ಇದು ನೋಡಿ, ಇದು ಆರೋ ಮಾರ್ಕ್. ಇದು ಈ ಥರ ಟ್ರಯಾಂಗಲ್ ಇರುತ್ತೆ. ಟ್ರಯಾಂಗಲ್ ಅಂದರೆ ಈ ಟ್ರಯಾಂಗಲ್ ಥರ ಇದ್ದರೆ ಇದು ಕಟ್ಟಿಂಗ್ ಸೂಚರ್ ಅಂತಾರೆ. ಅದೇ ಟ್ರಯಾಂಗಲ್ ಬಂದು ಈ ಥರ ರಿವರ್ಸ್ ಆಗಿದ್ದರೆ ಅದನ್ನ ರಿವರ್ಸ್ ಕಟ್ಟಿಂಗ್ ಸೂಚರ್ ಅಂತಾರೆ. ಇನ್ನೊಂದೇನೆಂದರೆ ಈ ಥರ ರೌಂಡ್ ಆಗಿದ್ದರೆ ಅದನ್ನ ರೌಂಡ್ ಬಾಡಿ ಸೂಚರ್ ಅಂತಾರೆ, ಅಥವಾ ತೇರಾ ಪಾಯಿಂಟ್ ಸೂಚರ್ ಅಂತಾರೆ. ನೋಡಿ, ನೋಡೋಕೆ ಈ ಥರ ಇರುತ್ತೆ. ಇದು ಕಟ್ಟಿಂಗ್ ಸೂಚರು. ಇದು ಬಂದು ಈ ಥರ ನೋಡಿ, ಈ ಏರೋ ಮಾರ್ಕ್ ಕೆಳಗಡೆ ಇದೆ. ಇದು ರಿವರ್ಸ್ ಕಟ್ಟಿಂಗ್ ಸೂಚರು. ಇದು ಬಂದು ರೌಂಡ್ ಆಗಿರುತ್ತೆ. ಇದನ್ನ ರೌಂಡ್ ಬಾಡಿ ಅಂತ ಫೈಂಡ್ ಔಟ್ ಮಾಡಬೇಕು, ಇಲ್ಲಾಂದರೆ ತೇರಾ ಪಾಯಿಂಟ್ ಅಂತ ಫೈಂಡ್ ಔಟ್ ಮಾಡಬೇಕು. ಇದು ಇವತ್ತಿನ ಟಾಪಿಕ್ ಆಯಿತು. ನೆಕ್ಸ್ಟ್ ಇನ್ನೂ ನಿಮಗೆ ಯಾವ ಥರ ಬೇಕಂತ ನಮಗೆ ಹೇಳಿದ್ರೆ ನಾನು ಆ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ ಯು.